ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರುಣ್ ಆರೋಹಿ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಬರ್ಡೇಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಔಟ್ಫಿಟ್ ಈ ಥರ ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ ಬರ್ಡೇಗೆ. ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಇವತ್ತು ವರ್ಕ್ ಬೇರೆ ತುಂಬಾ ಜಾಸ್ತಿ ಇತ್ತು, ಅದರಲ್ಲೂ ನನಗೆ ಬಿಡುವೆ ಸಿಕ್ಕಿರಲಿಲ್ಲ ರೆಡಿ ಆಗೋಕ್ಕೆ. ನಮ್ಮ ಮನೆಯವ್ರು ಹೆಂಗೋ ಟೈಮ್ ಮಾಡಿಕೊಂಡು ಬೇಗ ಹೋಗ್ಬಿಟ್ಟು ರೆಡಿಯಾಗಿ ಬಾ ಅಂತ ಹೇಳಿದ್ರು. ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ನನ್ನ ತಂಗಿರಿಗೆಲ್ಲ ಹೇಳಿದ್ದೆ ರೆಡಿ ಆಗಿರಿ ಅಂತ ಹೇಳಿ. ಅವರೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ರು. ನನ್ನ ಮಗಳನ್ನ ನನ್ನ ತಂಗಿನ ಕರ್ಕೊಂಡು ನಾನು ಅವರು ಇವೆಂಟ್ಸಿಗೆ ಹೇಳಿದ್ದೀನಿ, ಅಲ್ಲಿಗೆ ಬಾ ಅಂತ ಅಂದರು. ಆಮೇಲೆ ನೆಕ್ಸ್ಟ್ ಡಿಸಿಷನ್ ಚೇಂಜ್ ಮಾಡಿಕೊಂಡು ಆಫೀಸ್ ಹತ್ರ ಬಾ ಅಂದರು. ಆಫೀಸ್ ಹತ್ರನೇ ಹೋಗ್ಬಿಡೋಣ ಡೈರೆಕ್ಟಾಗಿ ಅಂಥೇಳಿ ನಾನು, ನನ್ನ ಮಗಳು, ನನ್ನ ಸಿಸ್ಟರ್ಸ್ ಎಲ್ಲ ಹೊರಟ್ವಿ. ಸೊ ಇಂಥ ಖುಷಿ ಟೈಮಲ್ಲಿ ನಾನು ಕೆಲವು ನನ್ನ ಪರ್ಸ್ನಲ್ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಮನೆಯವರು ನನಗೆ ಇಲ್ಲಿವರೆಗೂ ನನ್ನ ಬರ್ಡೇಗೆ ಫಸ್ಟ್ ವಿಶ್ ಮಾಡಿರೋದು ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ, ನೆಕ್ಸ್ಟ್ ನನ್ನ ಫ್ಯಾಮಿಲಿಗೆ ಬಿಟ್ಟರೆ ಅವರೇ. ನನಗೆ ಅವ್ರು ಸಿಕ್ಕಿರೋದು ನಿಜವಾಗ್ಲೂ ತುಂಬಾ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನನ್ನು. ಇವನ್ ನನ್ನ ಮಗು ಥರ ನೋಡ್ಕೊತಾರೆ, ನನ್ನನ್ನು ಅಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿದ್ರು ಅದು ಕಮ್ಮಿನೇ. ಅವರು ನಿಜವಾಗ್ಲೂ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂದ್ಕೊತೀನಿ ಅವ್ರು ನನಗೆ ನನ್ನ ಗಂಡ ಆಗಿ ನಾನು ಪಡೆಯೋಕ್ಕೆ. ನಾನು ಅಷ್ಟೇ ಅವ್ರನ್ನ ಅಷ್ಟೇ ಕೇರ್ ಮಾಡ್ತೀನಿ, ಅಷ್ಟೇ ನೋಡ್ಕೊತೀನಿ. ಆದರೂ ಅವ್ರ ಪ್ರೀತಿನ ಹೊರ್ಗಡೆ ತೋರಿಸ್ಕೊಳೋಕ್ಕಿಂತ ಒಳಗಡೆನೇ ಬಚ್ಚಿಟ್ಕೊಂಡು ತುಂಬ ಜೋಪಾನ ಮಾಡ್ತಾರೆ. ಅದು ನನಗೆ ಭಾಳ ಅಂದರೆ ಭಾಳ ಇಷ್ಟ. ಮತ್ತು ಅವರಲ್ಲಿ ತುಂಬ ಒಳ್ಳೆ ಗುಣ ಇದೆ, ನನಗದೆಲ್ಲನೂ ಭಾಳ ಇಷ್ಟ. ನಾನು ಅದನ್ನೆಲ್ಲ ನೋಡಿಬಿಟ್ಟೆ ಅವ್ರನ್ನ ಇಷ್ಟಪಟ್ಟಿದ್ದು. ಹಾಗೇ ಮಾತಾಡ್ಕೊಂಡು ಡೈರೆಕ್ಟ್ ಆಫೀಸ್ ಹತ್ರನೇ ಬಂದುಬಿಟ್ವಿ. ಏನೋ ವರ್ಕ್ ಮಾಡ್ತಾಯಿದ್ರು, ವರ್ಕ್ ತುಂಬಾ ಜಾಸ್ತಿ ಇತ್ತು ಅವತ್ತು. ತುಂಬ ಅಂದರೆ ತುಂಬ. ಅವತ್ತು 5th ಡೇಟ್ ಬೇರೆ, ಎಲ್ಲ ಪೆಂಡಿಂಗ್ ಇರೋ ಎಲ್ಲ ನಾನು ಕ್ಲಿಯರ್ ಮಾಡಬೇಕಿತ್ತು. ಬೆಳಗ್ಗೆಯಿಂದ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ವಿ. ನಮ್ಮ ಮನೆಯವ್ರು ನಾನು ಬಂದ ತಕ್ಷಣವೇ ಸ್ವಲ್ಪ ಆಫೀಸಿಂದ ಲೋಡೆಲ್ಲ ಸಾರ್ಟಿಂಗ್ ಆಫೀಸಿಗೆ ಕೊಡೋದಿತ್ತು, ಹೋಗ್ಬಿಟ್ಟು ಹೆಡ್ ಆಫೀಸಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ನನ್ನ ತಂಗಿನ ಬಿಟ್ಟೋದ್ರು. ಸೊ ಅವ್ರು ಲೋಡೆಲ್ಲ ಕೊಟ್ಬಿಟ್ಟು ನನಗೆ ಫೋನ್ ಮಾಡಿದರು, ಡೈರೆಕ್ಟ್ ಇವೆಂಟ್ಸ್ ಹತ್ರ ಬಾ ಅಂತೇಳಿ. ನಾನು ಇವೆಂಟ್ಸಿಗೆ ಎಂಟ್ರಿ ಆಗಿ ಇವೆಂಟ್ಸ್ ಚೆನ್ನಾಗಿ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು. ಸಿಂಪಲಾಗಿ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಸೊ ನನ್ನ ತಮ್ಮ ಕೇಕ್ ತೊಗೊಂಬಂದಿದ್ದ, ನೆಕ್ಸ್ಟ್ ನಮ್ಮ ಮನೆಯವ್ರು ಕೇಕ್ ಮಾಡಿಸಿದ್ರು. ಸೊ ನಮ್ಮ ಮನೆಯವ್ರು ಚೆನ್ನಾಗಿದೆ. ನೆಕ್ಸ್ಟ್ ಬಿಟ್ಟು ನನ್ನ ತಂಗಿನ ತೊಗೊಂಬಂದಿದ್ಲು, ನನ್ನ ಹಸ್ಬೆಂಡ್ ಅವ್ರ ಅಳಿಯನೂ ತೊಗೊಂಬಂದಿದ್ದೆ. ಕೇಕ್ ಕಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ತಿನ್ಸೋಣ ಅಂತ ಹೇಳಿದೆ. ಸೊ ಅವರೇ ಫಸ್ಟ್ ನನಗೆ ತಿನ್ಸಿದ್ರು ಕೇಕ್ನ. ನನ್ನ ಮಗಳನ್ನ ಆವಾಗಿಂದ ಕರಿತಾನೆ ಇದ್ವಿ, ಬಟ್ ಅವಳಿಗೆ ಕೇಕ್ ಸಿಕ್ಕರೆ ಪ್ರಪಂಚನೇ ಮರ್ತು ಬಿಡ್ತಾಳೆ ಅವಳು. ಆ ಕೇಕ್ ಹತ್ರ ಎಷ್ಟು ಕರ್ರು ಬರಲಿಲ್ಲ, ಅವಳು ತೊಗೊಂಡು ತಿನ್ನೋದ್ರಲ್ಲಿ ಇದ್ಲು. ನಮ್ಮ ಮನೆಯವರು ಕಾಲುಂಗುರ ಮತ್ತು ಗೋಲ್ಡ್ ಇಯರಿಂಗ್ಸ್ ತಗೊಂಬಂದಿದ್ರು. ಸೊ ಕಾಲುಂಗುರನ ಅರ್ಧ ಮಾಡ್ತೀನಿ ಅಂತ ಹೇಳಿದ್ರು. ಅದು ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಖುಷಿ ಆಯಿತು. ನನ್ನ ತಂಗಿ ಗಿಫ್ಟ್ಸ್ ಅಂದಿದ್ದು, ಅದನ್ನು ಓಪನ್ ಮಾಡಿದೆ. ಹಾಗೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ಎಮೋಷ್ನಲ್ ಆಯಿತು.
ಹಾಗೆ ಹೇಳ್ತೀನಿ. ನಮ್ಮ ಅಣ್ಣನೂ ಗಿಫ್ಟ್ ತೊಗೊಂಬಂದಿದ್ರು. ಸೊ ಅವರು ಬ್ರಾಸ್ಲೆಟ್ ತೊಗೊಂಬಂದಿದ್ರು ಬೆಳ್ಳಿದು. ಸೊ ತುಂಬಾ ಚೆನ್ನಾಗಿತ್ತು ಬ್ರಾಸ್ಲೆಟು, ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಡಿಸೈನು ನಂಗೆ ಇಷ್ಟ ಆಗಿತ್ತು. ಸೊ ನಮ್ಮ ಅಣ್ಣ ಮತ್ತು ಆಶು ಅವರು ಕೂಡ ಗಿಫ್ಟ್ ತಂದಿದ್ರು. ಸೊ ಅದನ್ನು ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡಿದೆ. ಸೊ ಅಲ್ಲಿ ಏಕೆಂದರೆ ತುಂಬ ಖುಷಿ ಫಂಕ್ಷನ್ ಮುಗೀತು. ಸೊ ಈಗ ನೆಕ್ಸ್ಟು ಎಲ್ಲ ಊಟಕ್ಕೆ ಹೋಗ್ತಾಯಿದ್ದೀವಿ ಹೊರಗಡೆ. ಅವರೆಲ್ಲ ಹೋದರು. ಸೊ ನಾನು, ನನ್ನ ಸಿಸ್ಟರು, ನನ್ನ ಮಗಳು, ನೆಕ್ಸ್ಟ್ ನನ್ನ ತಂಗಿ, ಇಷ್ಟು ಜನ ಹೋಗ್ತಾಯಿದ್ದೀವಿ. ಅಯ್ಯೋ ಕಲೆಗಿಲೆ ಮಾಡಿ ಗೈಸ್, ಹೆಂಗೆ ಗೊತ್ತಾ, ಎಲ್ಲ ತುಂಬ ಜನ ವಿಶ್ ಮಾಡಿದ್ದೀರಾ ಬರ್ಡೇಗೆ. ಥ್ಯಾಂಕ್ಸ್. ವಾಟ್ಸಪ್ಪಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನ ಅಂದರೆ ತುಂಬ ಜನ ಮಾಡಿದ್ದೀರಾ. ಎಲ್ಲರಿಗೂ ವಿಶ್ ಮಾಡಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. Love me or hate me, darling. Kiss me or kill me, darling. Yeah, mama, yeah, mama. Yeah, mama, yeah, mama. ಸ್ವಲ್ಪ ನಿಲ್ಲಮ್ಮ, ಸೌಂಡ್ ಕೇಳಮ್ಮ. ಯಾರೋ ಒಂದು ಹೆಚ್ಚು ಜಾರಿಗೆಯ ನಚ್ಚ ಕೇಳ ನನ್ನ ಜಾನು. ಹಾಗೆ ಡಾಬಾ ರೀಚ್ ಆದ್ವಿ. ಇದೇ ನಾವು ಯಾವಾಗಲೂ ಬರೋದು ಡಾಬಾಕ್ಕೆ. ಹೋಗ್ಬಿಟ್ಟು ಹಾಯ್ ಗಾಯ್ಸ್, ಇವತ್ತು ಎಲ್ಲರಿಗೂ ನಮಸ್ಕಾರ. ನಾವು ಬಂದಿರೋದೇ ಆಲ್ಬೇಕು ಅಲ್ಲ ಸ್ಪೈಸಿ ಬಂದಿರೋದು. ನಮ್ಮ ಅಮ್ಮನ ಬರ್ತಡೇ ಅಂತ ಬಂದಿದ್ವಿ. ಹಾಗಾಗಿ ನಮ್ಮ ಅಕ್ಕ ಬರೋರಿದ್ದಾರೆ. ನಾವಾಗಲೇ 3 ಜನ ಬಂದಿದ್ದೀವಿ. ಅಂದರೆ ನಮ್ಮ ಐಶು ಅಕ್ಕ, ನಮ್ಮ ಧನು ಮಮ್ಮಿ, ನಾನು ಮತ್ತು ಇನ್ನೊಬ್ರು ಬರ್ತಾರೋ ಅಂತ ನೋಡಬೇಕು. ಬಂದರು. ನಾವು ಮನೇಲೇ ಪಾರ್ಟಿ ಮಾಡೋಣ ಅಂತಿದ್ವಿ, ಬಟ್ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ತಂಗಿನ ಕರ್ಕೊಂಬಂದೆ. ಬಿರಿಯಾನಿ ಮತ್ತು ಎಗ್ ಚಿಲ್ಲಿ ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಬೀಡಾನ ತಗೊಂಡು ಹಾಗೆ ಮನೆ ಕಡೆ ಹೋದ್ವಿ. ಮಳೆ ಲೈಟಾಗಿ ಬರ್ತಾ ಸಾಂಗ್ ಹಾಕ್ಕೊಂಡು ಹೊರಟ್ವಿ ಮನೆ ಕಡೆ. ಸೊ ಫೈನಲ್ಲಿ ಮನೆಗೆ ಬಂದ್ವಿ. ಹಾಯ್ ಪಾಪ ನಿದ್ದೆ ಬಂದ್ಬಿಟ್ಟೈತೆ. ಏನಪ್ಪಜ್ಜಿ ನಿದ್ದೆ ಬಂದೈತಾ? ಸರಿ ಹೋಗೋಣ. ಸೊ ಫೈನಲಿ ನನ್ನ ಬರ್ಡೇ ಮುಗೀತು. ಇಲ್ಲಿಗೆ ನನ್ನ ವಿಡಿಯೋ ಲಾಗ್ ಎಂಡ್ ಆಗ್ತಾ ಇದೆ. ಬಾಯ್ ಕೀಪ್ ವಾಚಿಂಗ್.